32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಸುಸ್ಥಿರ ಕೃಷಿ ಆಹಾರ ವ್ಯವಸ್ಥೆಗಳತ್ತ ಪರಿವರ್ತನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಣೆಯನ್ನು ಮಾಡಲಾಗಿದೆ. ಇದನ್ನು ಆಗಸ್ಟ್ 2ರಿಂದ 7ರವರೆಗೆ 6 ದಿನಗಳ ಕಾಲ ನಡೆಸಲಾಗಿದೆ ಅಂತ ಹೇಳಬಹುದು. ಇದು ವಿಶಿಷ್ಟವಾದ ವೇದಿಕೆಯನ್ನು ಒಳಗೊಂಡಿದೆ. ಇದು ಹಲವಾರು ದೇಶಗಳಿಂದ ಇರುವ ಕೃಷಿಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರಜ್ಞನ ಜ್ಞಾನಿಗಳನ್ನು ಒಳಗೊಂಡು ಒಂದು ಸಭೆಯನ್ನು ಸೇರಿಸಲಾಗುತ್ತದೆ. ಆ ಸಭೆಯಲ್ಲಿ ಅವರಲ್ಲಿರುವ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳಲು, ಜಾಗತಿಕ ಕೃಷಿ ಸಂಶೋಧನೆ ಬಗ್ಗೆ ವಿಚಾರ ಮಾಡಿಕೊಳ್ಳಲು ಇದನ್ನು ಅವಕಾಶ ಕಲ್ಪಿಸಿದೆ ಅಂತ ಹೇಳಬಹುದು. ಈ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದವರು ಯಾರಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಭಾರತೀಯ ಒಕ್ಕೂಟ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಅಗ್ರಿಕಲ್ಚರ್ ಎಕನಾಮಿಕ್ಸ್ ರಿಸರ್ಚ್ ಅಸೋಸಿಯೇಷನ್, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನ ಸಹಯೋಗದೊಂದಿಗೆ ಇದನ್ನು ಆಯೋಜಿಸಲಾಗಿತ್ತು ಎಂದು ಹೇಳಬಹುದು. ಅದೇ ರೀತಿಯಾಗಿ ಈ 32ನೇ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿಯವರು ಕೂಡ ಭಾಷಣವನ್ನು ಮಾಡಿದ್ದಾರೆ. ಭಾರತವು 65 ವರ್ಷಗಳ ಹಿಂದೆ ಕೃಷಿ ಆರ್ಥಿಕ ತಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿತು. ಆದರೆ ಆಗ ಭಾರತವು ಸ್ವಾತಂತ್ರ್ಯಗೊಂಡು ಕೇವಲ ವರ್ಷಗಳಾಯಿತು ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹಾಗಾಗಿ ಕೃಷಿ ಮತ್ತು ಆಹಾರ ಭದ್ರತೆಯ ಸವಾಲುಗಳನ್ನು ಭಾರತ ಎದುರಿಸುತ್ತಿತ್ತು ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ 2024-25ನೇ ಸಾಲಿನ ಬಜೆಟ್ನಲ್ಲಿ ಸುಸ್ಥಿರ ಕೃಷಿ ಮತ್ತು ಹವಾಮಾನ ಆಧಾರಿತ ಕೃಷಿ ಚಟುವಟಿಕೆಗಳಿಗೆ ಒತ್ತು ನೀಡಲಾಗಿತ್ತು ಎಂದು ಮೋದಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ 2030ರ ವೇಳೆಗೆ ಹಸಿವು ಮುಕ್ತ ಗುರಿ ಅಸಾಧ್ಯ ಎಂದು ಜರ್ಮನಿಯ ಕೃಷಿ ಅರ್ಥಶಾಸ್ತ್ರಜ್ಞರಾಗಿರುವ ಮಾರ್ಟಿನ್ ಕೈಮ್ ಅವರು ಹೇಳಿದ್ದಾರೆ. ವಿಶ್ವಸಂಸ್ಥೆ 17 ಸುಸ್ಥಿರ ಗುರಿ ಅಭಿವೃದ್ಧಿ ಗುರಿಗಳಲ್ಲಿ 2ನೇ ಗುರಿಯಾಗಿರುವ ಶೂನ್ಯ ಹಸಿವು ಇದನ್ನು 2030ರ ವೇಳೆಗೆ ಸಾಧಿಸುವುದು ಅಸಾಧ್ಯ ಎಂದು ಈ ಮಾರ್ಟಿನ್ ಕೈಮ್ ಅವರು ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಕಾರಣ ಈಗ ಪ್ರಸ್ತುತ ದೇಶದಲ್ಲಿರುವ ಅಪೌಷ್ಟಿಕತೆ ಮತ್ತು ಹಸಿವು ಮುಕ್ತ ಯೋಜನೆಯನ್ನು ಮಾಡುವುದು ಅಸಾಧ್ಯ ಎಂದು ಹೇಳಲಾಗಿದೆ. ಅದರ ಜೊತೆಗೆ ದೇಶದಲ್ಲಿ ಅತಿ ಹೆಚ್ಚು ಬಡತನ ಇರುವುದು ಆಗಿರ್ಬೋದು. ಆದ್ದರಿಂದ ನಮ್ಮ ದೇಶದಲ್ಲಿ 2ನೇ ಗುರಿ 17 ಗುರಿಗಳಲ್ಲಿ 2ನೇ ಗುರಿಯಾಗಿರುವ ಈ ಶೂನ್ಯ ಹಸಿವು ಎಂಬುದು 2030ರ ವೇಳೆಗೆ ಪೂರೈಸುವುದು ಅಸಾಧ್ಯ ಎಂದು ಈ ಮಾರ್ಟಿನ್ ಕೈಮ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಒಕ್ಕೂಟ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ದ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ಟ್ ಅಂತ ಹೇಳ್ಬೋದು, IAAE, ಇದೊಂದು ಅರ್ಥಶಾಸ್ತ್ರಜ್ಞರ ಸದಸ್ಯತ್ವ ಹೊಂದಿರುವ ಒಕ್ಕೂಟವನ್ನು ಒಳಗೊಂಡಿದೆ. ಇದು ಗ್ರಾಮೀಣ ಮತ್ತು ಆರ್ಥಿಕ ಸಾಮಾಜಿಕ ಸುಧಾರಿಸಲು ಇದನ್ನು ಆಯ್ಕೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಕ್ಕೂಟದಲ್ಲಿ ಹಲವಾರು ಕೃಷಿಗೆ ಸಂಬಂಧಿಸಿದ ವ್ಯಕ್ತಿಗಳಿಂದ ಒಳಗೊಂಡಂತೆ ಅವರು ನೀಡಿರುವ ಹಲವಾರು ಕೊಡುಗೆಗಳನ್ನು ಒಂದೆಡೆ ಸೇರಿಸಿ ಮುಖ್ಯ ವೇದಿಕೆಯನ್ನು ರೂಪುಗೊಂಡಿದೆ ಅಂತ ಹೇಳ್ಬೋದು. ಕೃಷಿಗೆ ಸಂಬಂಧಿಸಿದಂತೆ ಹಲವಾರು ದೇಶಗಳಲ್ಲಿ ಮಾಡಿರುವ ಹಲವಾರು ವಿಜ್ಞಾನಿಗಳ ಸೇವೆಯನ್ನು ಒಳಗೊಂಡಂತೆ ಅವರಿಗೆ ಪ್ರಶಸ್ತಿಯನ್ನು ನೀಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಇದನ್ನು 1929ರಲ್ಲಿ ಮೊಟ್ಟಮೊದಲ ಬಾರಿಗೆ ಇದನ್ನು ನಡೆಸಲಾಗಿತ್ತು. ಇದು 3 ವರ್ಷಗಳೊಮ್ಮೆ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಒಕ್ಕೂಟವನ್ನು ಆಯೋಜಿಸುತ್ತದೆ. ಯಾವುದು? ಅಂತಾರಾಷ್ಟ್ರೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಒಕ್ಕೂಟ. ಅಂತಾರಾಷ್ಟ್ರೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಒಕ್ಕೂಟವು ಪ್ರಕಟಿಸುವವರು ಯಾರಪ್ಪ ಅಂತಂದರೆ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಜರ್ನಲ್. ಇವರು ಕೃಷಿ ಅರ್ಥಶಾಸ್ತ್ರಜ್ಞರ ಒಕ್ಕೂಟವನ್ನು ಪ್ರಕಟಿಸುತ್ತದೆ. ಇದರ ಮೊದಲ ಆವೃತ್ತಿ 1929ರಲ್ಲಿ ಇಂಗ್ಲೆಂಡ್ನ ಡೇವನ್ನ ಡಾಂಟಿಂಗ್ಟನ್ ಹಾಲ್ನಲ್ಲಿ ನಡೆಸಲಾಗುತ್ತದೆ. ನಂತರ ಭಾರತದಲ್ಲಿ 1958ರಲ್ಲಿ ಮೊಟ್ಟಮೊದಲ ಬಾರಿಗೆ 10ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮೈಸೂರಿನಲ್ಲಿ ನಡೆಸಲಾಗಿತ್ತು. ಯಾವಾಗ? 1958ರದಾಗ ಮೈಸೂರಿನಲ್ಲಿ ನಡೆಸಲಾಗ್ಯದ. ಈಗ ಅದು ಬಿಟ್ಟರೆ ಈಗ 65 ವರ್ಷ ನಂತರ ಈಗ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಒಕ್ಕೂಟವನ್ನು ನವದೆಹಲಿಯಲ್ಲಿ ನಡೆಸಲಾಗಿದೆ. ಈ ಕೃಷಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಪ್ರಮುಖ ಮಾಹಿತಿ ನೋಡೋದಾದರೆ ಕೃಷಿ ಉತ್ಪಾದನಾ ಅರ್ಥಶಾಸ್ತ್ರದ ಪಿತಾಮಹ ಯಾರಂತಂದರೆ MS ಸ್ವಾಮಿನಾಥನ್ ಅಂತ ಹೇಳ್ಬೋದು ನಾವು, ಅಥವಾ ಮಂಕೋಬ್ ಸಾಬಶಿವನ್ ಸ್ವಾಮಿನಾಥನ್. ಕೃಷಿ ಅರ್ಥಶಾಸ್ತ್ರದ ಪಿತಾಮಹ ಯಾರಂದರೆ ಹೆನ್ರಿ ಚಾರ್ಲ್ಸ್ ಟೇಲರ್ ಆಗಿದ್ದಾರೆ. ಅದೇ ರೀತಿಯಾಗಿ ಕೃಷಿ
ಅಂತಾರಾಷ್ಟ್ರೀಯ ಸಮ್ಮೇಳನ 30ನೇ ಸಮ್ಮೇಳನವನ್ನು ನಡೆದದ್ದು ಕೆನಡಾದಲ್ಲಿ ಅಂತ ಹೇಳ್ಬೋದು. 31ನೇ ಸಮ್ಮೇಳನವನ್ನು ಈ ಕೋವಿಡ್-19 ಇರುವುದರ ಹಿನ್ನೆಲೆಯಲ್ಲಿ ಈ ವರ್ಚುವಲ್ ಆಗಿ ಆಯೋಜಿಸಲಾಗಿತ್ತು. ಅದೇ ರೀತಿಯಾಗಿ ರೈತರನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರವು ನೂತನ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿಕೊಂಡಿದೆ. ಅದರಲ್ಲಿ ಎಣ್ಣೆ, ಬೇಳೆಕಾಳು ಮತ್ತು ಕೊಬ್ಬರಿಯನ್ನು ಖರೀದಿಸಲು PM ಆಶಾ ಅಂಬ್ರೆಲಾ ಯೋಜನೆಯಡಿಯಲ್ಲಿ ಬೆಂಬಲ ಬೆಲೆ ಯೋಜನೆ ಸರ್ಕಾರ ಘೋಷಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಪ್ರಮುಖ ಅಂಶಗಳು ಇದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಪುನರ್ರಚನಾ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜೊತೆಯಲ್ಲಿ ಹವಾಮಾನಿಗೆ ಸಂಬಂಧಿಸಿದಂತೆ ಪುನರ್ರಚನಾ ಹವಾಮಾನ ಆಧಾರಿತ ಬೆಳೆಯನ್ನು 2016ರಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬರ ಮತ್ತು ಪ್ರವಾಹ ಇತ್ಯಾದಿಯು ಒಳಗೊಂಡಂತೆ ಭೂಮಿಯನ್ನು ಹಾಳಾದ ಪರಿಣಾಮ ಆಧಾರದ ಮೇಲೆ ಆ ರೈತರಿಗೆ ಇದು ಹಣವನ್ನು ಅಥವಾ ಅವರಿಗೆ ಪರಿಹಾರವನ್ನು ಒದಗಿಸುವುದಾಗಿದೆ ಅಂತ ಹೇಳ್ಬೋದು. ಪುನರ್ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇದು ದೊಡ್ಡ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಜೊತೆಗೆ ಅದೇ ರೀತಿಯಾಗಿ ರೈತರು ಪಾವತಿಸಬೇಕಾದ ಶುಲ್ಕವನ್ನು 50-50 ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಎರಡು ನೀಡುತ್ತವೆ ಅಂತ ಹೇಳ್ಬೋದು. 50-50% ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ರೈತರ ಸಾಲವನ್ನು ತೀರಿಸುತ್ತವೆ. ಅದೇ ರೀತಿಯಾಗಿ ರೈತರಿಗೆ ಸಂಬಂಧಿಸಿದಂತೆ ಸಹಾಯವಾಣಿಯನ್ನು ಕೂಡ ಈಗ ಬಿಡುಗಡೆಯನ್ನು ಮಾಡಲಾಗಿದೆ. ಕೃಷಿ ರಕ್ಷಕ್ ಪೋರ್ಟಲನ್ನು ಮತ್ತು ಸಹಾಯವಾಣಿ ಅಂದರೆ ರೈತರಿಗೆ ಸಂಬಂಧಿಸಿದಂತೆ ಹೊಲಗಳಿಗೆ ಹಾನಿ ಆದರೆ ಅವರಿಗೆ ಸಹಾಯವಾಣಿ ಎಂದೇ ಈ ಪೋರ್ಟಲನ್ನು ಕೃಷಿ ರಕ್ಷಕ್ ಪೋರ್ಟಲನ್ನು ತೆರೆಯಲಾಗಿದೆ. ಇದರ ಸಂಖ್ಯೆ ಎಷ್ಟಂದರೆ 14447 ಯಾವುದಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ ಅಥವಾ ಕೃಷಿ ರಕ್ಷಕ್ ಪೋರ್ಟಲ್ ಸಹಾಯವಾಣಿಯನ್ನು ಕೇಳ್ತಾರೆ. 14447 ಇದು ಕೃಷಿ ರಕ್ಷಕ್ ಪೋರ್ಟಲ್ನ ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಮುಖ ಅಂಶ ನೋಡೋದಾದರೆ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು. ಅದರಲ್ಲಿ ಇಳಿಕೆ ಕ್ರಮದಲ್ಲಿ ನೋಡೋದಾದರೆ ಬಂಡೀಪುರ, ನಾಗರಹೊಳೆ, ಕುದುರೆಮುಖ ಮತ್ತು ಹಂಪಿ, ಬನ್ನೇರುಘಟ್ಟ ಇಳಿಕೆ ಕ್ರಮದಲ್ಲಿ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು ಆಗಿದ್ದಾವೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಕೇಂದ್ರ ಸರ್ಕಾರ ಪರಿಚಯಿಸಿದ ಪ್ರಮುಖ ಕೃಷಿ ಯೋಜನೆಗಳ ಮಾಹಿತಿಯನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೊಂದು ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು 2019 ಫೆಬ್ರವರಿ 24ರಂದು ಭೂಮಿ ಹೊಂದಿರುವ ಪ್ರತಿಯೊಬ್ಬ ರೈತನು ಆರ್ಥಿಕ ಅಗತ್ಯಗಳು ಪೂರೈಸಲು ಈ ಯೋಜನೆಯನ್ನು ಜಾರಿ ತರಲಾಗಿದೆ ಅಂತ ಹೇಳ್ಬೋದು. ಇದರ ಉದ್ದೇಶ ರೈತ ಹೊಂದಿರುವ ಭೂಮಿಗೆ ವರ್ಷಕ್ಕೆ 6,000 ರೂಪಾಯಿ ಅಂತೆ ನೀಡಲಾಗುತ್ತದೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳು ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡುವುದು ಇದರ ಉದ್ದೇಶವಾಗಿದೆ. DBT ಮುಖಾಂತರ ಅದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 6,000 ರೂಪಾಯಿ ನೀಡುತ್ತಾರೆ ವರ್ಷಕ್ಕೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ನೀಡುತ್ತದೆ. ಸೀದಾ ಅವರ ಅಕೌಂಟ್ ಹೋಗಿ ಬೀಳ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಇದು ದುರ್ಬಲ ರೈತರ ಕುಟುಂಬಗಳಿಗೆ ಭದ್ರತೆಯನ್ನು ಒದಗಿಸಲು 2019 ಸೆಪ್ಟೆಂಬರ್ 12ರಂದು ಇದನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ವಲಯದ ಯೋಜನೆಯಾಗಿದೆ ಇದರಿಂದ ರೈತರಿಗೆ 2 ಹೆಕ್ಟೇರ್ ಸಾಗುವಳಿ ಭೂಮಿ ಹೊಂದಿರುವ ರೈತರಿಗೆ ಕೇಂದ್ರ ಸರ್ಕಾರದಿಂದ 3,000 ರೂಪಾಯಿ ಮೊತ್ತವನ್ನು ನೀಡಲಾಗುತ್ತದೆ. ಇದರಿಂದ ಹಿಂದುಳಿದ ರೈತರಿಗೆ ಸಂಬಂಧಿಸಿದಂತೆ ಈ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಜಾರಿ ತರಲಾಗಿದೆ. ಅದೇ ರೀತಿಯಾಗಿ ವ್ಯವಸ್ಥಾಪಕ ಮತ್ತು ಫಲಾನುಭವಿಗಳ ನೋಂದಣಿಯಾಗಿ ಜೀವ ವಿಮಾ ನಿಗಮ ಪಿಂಚಣಿಯನ್ನು ಕೂಡ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ. ಇದರಿಂದ ಇದುವರೆಗೆ 23.38 ಲಕ್ಷ ರೈತರು ಈ ಯೋಜನೆಯಡಿಯಲ್ಲಿ ದಾಖಲಾಗಿದ್ದಾರೆ. ಅದೇ ರೀತಿಯಾಗಿ ಕೃಷಿ ಮೂಲಸೌಕರ್ಯ ನಿಧಿ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳ್ಬೋದು. ಮೂಲಸೌಕರ್ಯ ಅಂತರವನ್ನು ಪರಿಹರಿಸಲು ಮತ್ತು ಕೃಷಿ ಮೂಲಸೌಕರ್ಯದಲ್ಲಿ ಹೂಡಿಕೆಯನ್ನು ಸಜ್ಜುಗೊಳಿಸಲು ಆತ್ಮನಿರ್ಭರ ಪ್ಯಾಕೇಜ್ನಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾರಂಭಿಸಲಾಗಿದೆ. ಅದು ಇನ್ಸ್ಟ್ರಾ ಫಂಡ್ ಅನ್ನು ಪ್ರಾರಂಭಿಸಲಾಗಿದೆ. ಇದರಿಂದ ದೇಶದಲ್ಲಿ ಕೃಷಿ ಮೂಲಸೌಕರ್ಯ ಭೂದೃಶ್ಯವನ್ನು ಪರಿಹರಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ ಏನು. ಅದೇ ರೀತಿಯಾಗಿ ಹೊಸ 10,000 FPOಗಳ ರಚನೆ ಕೂಡ ಪ್ರಚಾರವನ್ನು ಮಾಡಲಾಗಿದೆ. ಭಾರತ ಸರ್ಕಾರ 2022ರಲ್ಲಿ 10,000 ರೈತರ ಉತ್ಪಾದಕ ಸಂಸ್ಥೆಗಳ ರಚನೆ ಮತ್ತು ಉತ್ತೇಜನಕ್ಕಾಗಿ ಕೇಂದ್ರ ವಲಯದ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಹೇಳ್ಬೋದು. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅನ್ಕೊತೀನಿ. ಮುಂದೆ ನೋಡೋಣ ಫ್ರೆಂಡ್ಸ್.
ಈ ರಿವಾರ್ಡ್ ಯೋಜನೆ ಅದಕ್ಕೆ ಸಂಬಂಧಿಸಿದೆ ಅಂದರೆ ಕೃಷಿ ಚೇತರಿಕೆಗಾಗಿ ಜಲಯಾನ ಪ್ರದೇಶಗಳ ಪುನರ್ಜೀವನ ಉದ್ದೇಶವನ್ನು ಈ ರಿವಾರ್ಡ್ ಯೋಜನೆ ಒಳಗೊಂಡಿದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಜೇನು ಸಾಗಾಣಿಕೆ ಮತ್ತು ಜೇನು ಮಿಷನನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಅಂದರೆ ಹೊಸ ಕೇಂದ್ರ ವಲಯ ಯೋಜನೆಯನ್ನು 2020ರಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ ಅಡಿಯಲ್ಲಿ ವೈಜ್ಞಾನಿಕ ಜೇನು ಸಾಗಾಣಿಕೆ ಒಟ್ಟಾರೆ ಪ್ರಚಾರ ಮತ್ತು ಅಭಿವೃದ್ಧಿಗಾಗಿ ಈ ಗುರಿಯನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ಜೇನುನೊಣವನ್ನು ಹಿಡಿದು ಒಂದು ಗೂಡಿನಲ್ಲಿ ಕಟ್ಟಿ ಅದರಿಂದ ಜೇನು ರಸವನ್ನು ಪಡೆದು ಮಾರುವುದಾಗಿದೆ ಇದರ ಉದ್ದೇಶ, ಜೇನು ಸಾಗಾಣಿಕೆ ಮಿಷನ್. ಅದೇ ರೀತಿಯಾಗಿ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಆಯಿಲ್ ಫಾರ್ಮ್ ಅಂತ ಹೇಳ್ಬೋದು. ಇದನ್ನು ಭಾರತ ಸರ್ಕಾರ 2021ರಲ್ಲಿ ದೇಶವನ್ನು ಖಾದ್ಯ ತೈಲಗಳಲ್ಲಿ ಆತ್ಮನಿರ್ಭರಗೊಳಿಸಲು ತೈಲ ತಾಳೆ ಎಣ್ಣೆಗಳನ್ನು ಉತ್ತೇಜಿಸಲು ಪ್ರಾರಂಭಿಸಲಾಗಿದೆ. ಇದನ್ನು ಖಾದ್ಯ ತೈಲ ಆಯಿಲ್ ಇದು ಎಣ್ಣೆಗೆ ಸಂಬಂಧಿಸಿದ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ನಮೋ ಡ್ರೋನ್ ದೀದಿ, ಇದು 2024-25ರಿಂದ 25-26 ಅವಧಿಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದರಿಂದ 15,000 ಆಯ್ದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಗುರಿಯನ್ನು ನಮೋ ದೀದಿ ಡ್ರೋನ್ ಹೊಂದಿದೆ. ಅಂದರೆ ಮಹಿಳೆಯರಿಗೆ ಈ ಡ್ರೋನನ್ನು ಕೊಡುವುದಾಗಿದೆ. ಇದರಿಂದ ಮಹಿಳೆಯರು ಕೃಷಿಯಲ್ಲಿ ಉತ್ತೇಜನ ನೀಡಿ ಕೃಷಿಯಲ್ಲಿ ಫಸಲನ್ನು ಬೆಳೆಯಲು ಇದು ನಮೋ ಡ್ರೋನ್ ದೀದಿಯನ್ನು ಆಯೋಜಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಿಹಿ ಕ್ರಾಂತಿ ಕೆಲವು ಸಾಧನೆಗಳು ಕೂಡ ಕೊಟ್ಟಿದ್ದಾರೆ. ಇವು ಜೇನುನೊಣಗಳು ಜೇನು ಸಾಗಾಣಿಕೆಯನ್ನು ಕೃಷಿಗೆ 5ನೇ ಇನ್ಪುಟ್ ಆಗಿ ಅನುಮೋದಿಸಲಾಗಿದೆ ಅಂತ ಹೇಳ್ಬೋದು. ಇದರಿಂದ ಜೇನು ಸಾಗಾಣಿಕೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನು ಕಾಣಲಿದೆ. ಅದೇ ರೀತಿಯಾಗಿ ಈ ಜೇನು ಚಂದಾದಾರರು ಮತ್ತು ಜೇನು ಸಂಸ್ಥೆಗಳು ಕಂಪನಿಗಳ ಆನ್ಲೈನ್ ನೋಂದಣಿಗಾಗಿ ಮಧು ಕ್ರಾಂತಿ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ಈ ಮಧು ಕ್ರಾಂತಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜೇನು ಸಾಗಾಣಿಕೆದಾರರಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಹಸಿರು ತಂತ್ರಾಂಶ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಅನುಷ್ಠಾನ ಕಾರ್ಯದಕ್ಷತೆ ಹೆಚ್ಚಿಸುವುದು ಮತ್ತು ನಿರ್ವಹಿಸುವುದು ಈ ಹಸಿರು ತಂತ್ರಾಂಶದ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಫಾರ್ ದ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ಯುಟಿಲೈಸೇಷನ್ ಆ್ಯಂಡ್ ಫಾರ್ ಫಂಡ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಎಂದು ಮತ್ತು ಅಶೋಕ್ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿದೆ. ನವದೆಹಲಿಯ ರಾಷ್ಟ್ರೀಯ ಭವನದಲ್ಲಿರುವ ದರ್ಬಾರ್ ಹಾಲನ್ನು ಗಣತಂತ್ರ ಮಂಟಪ ಎಂದು ಹಾಗೆ ಅಶೋಕ್ ಹಾಲನ್ನು ಅಶೋಕ್ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ, ಅಶೋಕ್ ಹಾಲ್ಗೆ ಅಶೋಕ್ ಮಂಟಪ ಎಂದು ಹೆಸರನ್ನು ಬದಲಾವಣೆಯನ್ನು ಮಾಡಿದ್ದಾರೆ. ಈ ದರ್ಬಾರ್ ಹಾಲನ್ನು ಮೊದಲು ಈ ಬ್ರಿಟಿಷರ ಆಸ್ಥಾನಿಕ ಸಭೆಗಳನ್ನು ಕರೆಯಲು ಇವರು ಬಳಸ್ತಿದ್ದರು. ಬ್ರಿಟಿಷರು ಮೊದಲು ಅಂದರೆ ಒಂದು ಸಭೆಯಲ್ಲಿ ಜನರನ್ನು ಕರೆತರಲು ಈ ಈ ದರ್ಬಾರ್ ಎಂಬ ಪದವನ್ನು ಬಳಕೆಯನ್ನು ಮಾಡುತ್ತಿದ್ದರು ಅಂತ ಹೇಳ್ಬೋದು ಬ್ರಿಟಿಷರು. ಅದೇ ರೀತಿಯಾಗಿ ಈ ದರ್ಬಾರ್ ಹಾಲ್ನಲ್ಲಿ ರಾಷ್ಟ್ರೀಯ ಪುರಸ್ಕಾರಗಳ ಪ್ರಧಾನ ಕಾರ್ಯಕ್ರಮ ಸೇರಿದಂತೆ ಸಭಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು. ಆ ಬ್ರಿಟಿಷರ ಕಾಲದಲ್ಲಿ ಸಭಾಂಗಣವನ್ನು ದರ್ಬಾರ್ ಎಂದು ಕರೆಯುತ್ತಿದ್ದರು. ಜೊತೆಗೆ ಭಾರತವು ಗಣತಂತ್ರವಾದ ನಂತರ ದರ್ಬಾರ್ ಎಂಬುದು ತನ್ನದೇ ಪ್ರಸ್ತುತಿಯನ್ನು ಕಳೆದುಕೊಂಡಿತ್ತು. ಈಗ ಭಾರತ ಗಣತಂತ್ರ ಎಂಬ ಪರಿಕಲ್ಪನೆ ಹಾಗೂ ಹಾಸುಹೊಕ್ಕಾಗಿದೆ. ಇದರಿಂದ ಗಣತಂತ್ರ ಮಂಟಪ ಎಂಬ ಹೆಸರೇ ಸೂಕ್ತ ಎಂದು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಶೋಕ್ ಹಾಲನ್ನು ಅಶೋಕ್ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿದೆ. ರಾಷ್ಟ್ರಪತಿ ಭವನದ ರಂಗಮಂದಿರವನ್ನು ಈವರೆಗೆ ಅಶೋಕ್ ಹಾಲ್ ಎಂದು ಕರೀತಿದ್ದರು. ಈಗ ಆ ಅಶೋಕ್ ಮಂಟಪ ಎಂದು ಇದನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡಿ, ಈ ಅಶೋಕನ ಬಗ್ಗೆ ಸಂಬಂಧಿಸಿದಂತೆ ಹಲವಾರು ರೀತಿಯಲ್ಲಿ ನಾವು ನೋಡಬಹುದು. ಸಾಮ್ರಾಟ ಅಶೋಕನ ರಾಜಧಾನಿ ಸಾರನಾಥದಲ್ಲಿರುವ 4 ಮುಖದ ಸಿಂಹ ಮತ್ತು ರಾಷ್ಟ್ರೀಯ ಲಾಂಛನ ಅಶೋಕನ ಎಂಬುದು ಒಂದು ವೃಕ್ಷದ ಹೆಸರು ಆಗಿತ್ತು. ಭಾರತೀಯ ಧಾರ್ಮಿಕ ಪರಂಪರೆ, ಕಲೆ ಮತ್ತು ಸಂಸ್ಕೃತಿಯಲ್ಲಿ ಈ ವೃಕ್ಷವು ಮಹತ್ವದ ಸ್ಥಾನವನ್ನು ಪಡೆದಿದೆ. ಅದರಿಂದ ಅಶೋಕ್ ಹಾಲನ್ನು ಕರೀತಿದ್ದರೆ ಈಗ ನಮ್ಮ ಭಾರತ ಸಂಸ್ಕೃತಿಯನ್ನು ಉತ್ತೇಜನ ಮಾಡಲು
ಅಶೋಕ್ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರಾಷ್ಟ್ರಪತಿಗಳಾಗಿ 2 ವರ್ಷ ಪೂರೈಸಿದ ದ್ರೌಪದಿ ಮುರ್ಮು ಅವರು ಅಂತ ಹೇಳ್ಬೋದು. 2022 ಜುಲೈ 25ರಂದು 15ನೇ ರಾಷ್ಟ್ರಪತಿಯಾಗಿ ಭಾರತದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ನೇಮಕವಾಗುತ್ತಾರೆ. ಈಗ 2024 ಜುಲೈ 25ರಂದು ಇವರು ರಾಷ್ಟ್ರಪತಿಯಾಗಿ 2 ವರ್ಷ ಅವಧಿ ಪೂರೈಸಿದೆ. ಈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ ಎಂಬ ಬುಡಕಟ್ಟಿಗೆ ಸಂಬಂಧಿಸಿದ್ದಾರೆ. ಇವರು 1958 ಜೂನ್ 20ರಂದು ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿ ಉಪ್ಪಂಬೇರ್ ಗ್ರಾಮದಲ್ಲಿ ಜನನವನ್ನು ಮಾಡುತ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 64ನೇ ವಯಸ್ಸಿನಲ್ಲೇ ರಾಷ್ಟ್ರಪತಿ ಹುದ್ದೆಗೇರುವ ಮೂಲಕ ಇವರು ಅತಿ ಕಿರಿಯ ವಯಸ್ಸಿನವರು ಎಂಬ ಹುದ್ದೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸ್ವಾತಂತ್ರ್ಯ ನಂತರ ಜನಿಸಿದ ದೇಶದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದ್ರೌಪದಿ ಮುರ್ಮು ಅವರು ದೇಶದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ಹಾಗಾದರೆ ನಿಮಗೊಂದು ಪ್ರಶ್ನೆ, ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದೆ ನೋಡೋದಾದರೆ ಕರ್ನಾಟಕ ರಾಜ್ಯ ಖನಿಜ ನಿಗಮಕ್ಕೆ ಸ್ಕೋಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಇದು ಗಣಿ ಕ್ಷೇತ್ರದಲ್ಲಿನ ಅಪ್ರತಿಮ ಕಾರ್ಯಗಳನ್ನು ಗುರುತಿಸಿ ಈ ಕರ್ನಾಟಕ ರಾಜ್ಯ ಖನಿಜ ನಿಗಮಕ್ಕೆ ರಾಷ್ಟ್ರಮಟ್ಟದ ಪ್ರತಿಷ್ಠಿತ ಸ್ಕೋಚ್ ಅಂದರೆ ಬೆಳ್ಳಿ ಪ್ರಶಸ್ತಿಯನ್ನು 2024 ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟ್ ಆಗಿದೆ ಇಷ್ಟೇ. ಮುಂದೆ ನೋಡೋಣ. ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಂಜನೀಶ್ ಅವರು ನೇಮಕವಾಗಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ರಂಜನೀಶ್ ಗೋಯಲ್ ರವರನ್ನು ಇತ್ತೀಚೆಗೆ ನಿವೃತ್ತಿಯಾದರು. ಈ ರಂಜನೀಶ್ ಗೋಯಲ್ ರವರ ಪತ್ನಿಯಾಗಿರುವ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಇವರು ಅಲಂಕರಿಸಿದ್ದಾರೆ. ಯಾರು? ಶಾಲಿನಿ ರಂಜನೀಶ್. ಈ ಮೂಲಕ ಅವರು ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಈ ಶಾಲಿನಿ ರಂಜನೀಶ್ ಅವರ ಅಧಿಕಾರಾವಧಿ 2027 ಜೂನ್ 30ರವರೆಗೆ ಇವರ ಅಧಿಕಾರಾವಧಿ ಮುಂದುವರಿಯಲಿದೆ. ಶಾಲಿನಿ ರಂಜನೀಶ್. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ನೋಡೋದಾದರೆ ಮೊದಲ ಮಹಿಳಾ ಕಾರ್ಯದರ್ಶಿಯಾಗಿ ತೆರೆಸಾ ಭಟ್ನಾಚಾರ್ ಅವರು 2000 ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ 2ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಮಾಲತಿ ದಾಸ್ 2006ರಲ್ಲಿ ಅವಧಿಯಲ್ಲಿರ್ತಾರೆ. ಕೆ ರತ್ನಪ್ರಭಾ ಇವರು 3ನೇದಾಗಿ ಮೊದಲ ದಲಿತ ಮಹಿಳಾ ಮತ್ತು 3ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಕೆ ರತ್ನಪ್ರಭಾ ಅವರು ಆಯ್ಕೆಯಾಗುತ್ತಾರೆ. ವಂದಿತಾ ಶರ್ಮಾ ಇವರು 2022ರಲ್ಲಿ ಆಯ್ಕೆಯಾಗಿದ್ದರು. ರಾಜ್ಯದ 4ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ. ಈಗ ಶಾಲಿನಿ ರಂಜನೀಶ್ ಇವರು 2024ರಲ್ಲಿ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ದೇಶದ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ದೇಶದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದಂದರೆ ಸಂಪುಟ ಕಾರ್ಯದರ್ಶಿ ಹುದ್ದೆ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 2ನೇದಾಗಿ ದೇಶದ IPS ಹುದ್ದೆಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತಂದರೆ ಗುಪ್ತಚರ ನಿರ್ದೇಶಕ. ಅದೇ ರೀತಿಯಾಗಿ ಭಾರತದ ವಿದೇಶಾಂಗ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ ಯಾವುದಂದರೆ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆ. ಇದು ಭಾರತ ವಿದೇಶಾಂಗ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ ಆಗಿದೆ. ಅದೇ ರೀತಿಯಾಗಿ 4ನೇದು ಭಾರತದ ಅರಣ್ಯ ಸೇವೆಯಲ್ಲಿ ಅತ್ಯುನ್ನತ ದರ್ಜೆ ಹುದ್ದೆ ಯಾವುದಪ್ಪ ಅಂತಂದರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು. ಇದು ಅರಣ್ಯ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ ಆಗಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಸಂಬಂಧಿಸಿದಂತೆ ನೋಡೋದಾದರೆ ಇದು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಯಾಗಿದೆ. ಇದು ಅಧಿಕಾರಿಶಾಹಿ ಹುದ್ದೆಗಳಲ್ಲಿ ಮತ್ತು ರಾಜ್ಯದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ ಅಂತ ಹೇಳ್ಬೋದು. ಯಾವುದು? ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹುದ್ದೆಗಳು. ಈ ಹುದ್ದೆ ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಯಾಗಿದೆ. ಅದೇ ರೀತಿಯಾಗಿ ಭಾರತೀಯ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 23ನೇ ಸ್ಥಾನವನ್ನು ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆ ಒಳಗೊಂಡಿದೆ. ಇಷ್ಟು ಗೊತ್ತಿದ್ರೆ ಇಂಪಾರ್ಟೆಂಟ್ ಸಾಕು. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಆದ ನೋಡೋಣ. ಭಾರತ ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ರಾಷ್ಟ್ರಪತಿ ಬರ್ತಾರೆ, 2ನೇದಾಗಿ ಉಪರಾಷ್ಟ್ರಪತಿ, 3ನೇದು ಪ್ರಧಾನಮಂತ್ರಿ, 4ನೇದು ರಾಜ್ಯಗಳ ರಾಜ್ಯಪಾಲರು ಮತ್ತು ರಾಜ್ಯಗಳಲ್ಲಿ ಕಾಣಬಹುದು. 5ನೇದು ಮಾಜಿ ರಾಷ್ಟ್ರಪತಿಗಳು, 5A ಉಪ ಪ್ರಧಾನಿಗಳು, 6 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಲೋಕಸಭೆ ಸಭಾಧ್ಯಕ್ಷರು ಈ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಲೈನ್ ಪ್ರಕಾರ ಇದ್ದಾರೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ
ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ರಿ ಅವರು ನೇಮಕವಾಗಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ ಅವರು ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಎಷ್ಟನೇದು? 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ. ತೆರವಾದ ಸ್ಥಾನ ಯಾರಪ್ಪ ಅಂತಂದರೆ ವಿನಯ್ ಮೋಹನ್ ಕ್ವಾತ್ರ ಅವರು ಈ ಸ್ಥಾನದಿಂದ ತೆರವಾಗಿದ್ದಾರೆ. ಆ ಸ್ಥಾನಕ್ಕೆ ಈಗ ವಿಕ್ರಮ್ ಮಿಸ್ರಿ ಅವರು ನೇಮಕವಾಗಿದ್ದಾರೆ ಅಂತ ಹೇಳ್ಬೋದು. 35ನೇ ವಿದೇಶಾಂಗ ಕಾರ್ಯದರ್ಶಿ. ಈ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆ ಬಗ್ಗೆ ನೋಡೋದಾದರೆ ಇದು ಭಾರತೀಯ ವಿದೇಶಾಂಗ ಸೇವೆಯ ಅತ್ಯುನ್ನತ ಹುದ್ದೆ ಆಗಿದೆ ಅಂತ ಹೇಳ್ಬೋದು. ಭಾರತದ ಮೊದಲ ವಿದೇಶಾಂಗ ಕಾರ್ಯದರ್ಶಿ ಯಾರಪ್ಪ ಅಂತಂದರೆ KPS ಮೆನನ್ ರವರು ಆಗಿದ್ದಾರೆ. ಭಾರತದ ಮೊದಲ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಾರೆ. ಈ ವಿದೇಶಾಂಗ ಕಾರ್ಯದರ್ಶಿ ಅಖಿಲ ಭಾರತ ಸೇವೆ ಅಲ್ಲ, ಅದು ವಿದೇಶಾಂಗ ಕಾರ್ಯದರ್ಶಿ. ಇದೊಂದು ಕೇಂದ್ರ ಸರ್ಕಾರದ ಸೇವೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅಮೇರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ ವಿನಯ್ ಮೋಹನ್ ಕ್ವಾತ್ರ. ಇವರು 34ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ವಿನಯ್ ಮೋಹನ್ ಕ್ವಾತ್ರ ಅವರನ್ನು ಅಮೇರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ ನೇಮಕವನ್ನು ಮಾಡಲಾಗಿದೆ. ವಿನಯ್ ಮೋಹನ್ ಕ್ವಾತ್ರ ಭಾರತ ವಿದೇಶಾಂಗ ಸೇವೆಯಾಗಿ ಅಧಿಕಾರಿಯಾಗಿ ವಿನಯ್ ಮೋಹನ್ ಕ್ವಾತ್ರ ಅವರು 29ನೇ ಅಮೇರಿಕಾದ ಭಾರತೀಯ ರಾಯಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು. 28ನೇ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ ಹರ್ಷವರ್ಧನ್ ಸಿಂಗ್ಲರ್ ಅವರನ್ನು ಅವರ ಅಧಿಕಾರಾವಧಿ ಮುಗಿದ ನಂತರ ಅಮೇರಿಕಾದಲ್ಲಿ ಈ ವಿನಯ್ ಮೋಹನ್ ಕ್ವಾತ್ರ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರೋದು ಭಾರತದಲ್ಲಿ ಅಮೇರಿಕಾದ ರಾಯಭಾರಿಯಾಗಿ ಎರಿಕ್ ಗ್ಲಾಸೆಟ್ಟಿ ಅವರನ್ನು 2023 ಮೇ 11ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿ ರಾಯಭಾರಿಗಳು ಎರಡು ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ನಡೆಸುತ್ತಾರೆ. ರಾಯಭಾರಿಗಳು ಅವರಿಂದ ವಿದೇಶಿಗಳ ವ್ಯಾಪಾರದಲ್ಲಿ ಅತಿ ಸುಲಭವಾಗಿ ವ್ಯವಹಾರವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ಬೋದು. ರಾಯಭಾರಿಯಿಂದಲೇ ನಡೆಯುತ್ತದೆ ಎರಡು ದೇಶಗಳ ವ್ಯಾಪಾರಗಳು. ಮುಂದೆ ನೋಡೋದಾದರೆ ಕೇರಳ ರಾಜ್ಯದಿಂದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆ ವಾಸುಕಿ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾರು? ಕೆ ವಾಸುಕಿ ಅವರು ಕೇರಳ ರಾಜ್ಯದ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಸಂವಿಧಾನದ ನಿಯಮಗಳ ಪ್ರಕಾರ ವಿದೇಶಾಂಗ ವ್ಯವಹಾರಗಳೆಲ್ಲವೂ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಒಳಪಡ್ತವೆ. ಅಂದರೆ ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸಂಬಂಧಪಡ್ತವೆ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ. ಇದರಲ್ಲಿ ರಾಜ್ಯ ಸರ್ಕಾರಗಳು ತಲೆದೋರುವುದು, ಹಸ್ತಕ್ಷೇಪ ಮಾಡುವು ಇಲ್ಲ ವಂತಿಲ್ಲ ಅಂತ ಹೇಳ್ಬೋದು. ಹಸ್ತಕ್ಷೇಪ ಮತ್ತು ತಲೆದೋರುವುದು ಇದರಲ್ಲಿ ರಾಜ್ಯ ಸರ್ಕಾರಗಳು ಕೈ ಸೇರಿಸುವುದು ವ್ಯಾಪಕವಾಗಿಲ್ಲ. ಮುಂದೆ ನೋಡೋದಾದರೆ CSIRನ ಮುಖ್ಯಸ್ಥರಾಗಿ ಎನ್ ಕೈಲೆ ಸೆಲ್ವಿ ಅವರು 2 ವರ್ಷದ ಅವರಿಗೆ ವಿಸ್ತರಣೆಯನ್ನು ಮಾಡಿಕೊಂಡಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಪರಿಷತ್ನ ಮೊದಲ ಮಹಿಳಾ ಮಹಾನಿರ್ದೇಶಕರಾದ NS ಕೈಲೆ ಸೆಲ್ವಿ ಅವರನ್ನು 2 ವರ್ಷ ಅವಧಿಯನ್ನು ವಿಸ್ತರಿಸಲಾಗಿದೆ. ಅವರ ಅವಧಿಯನ್ನು ಇವರ ಅಧಿಕಾರಾವಧಿ 2024 ಆಗಸ್ಟ್ 7 ಮುಕ್ತಾಯವಾಗಬೇಕಾಗಿತ್ತು. ಇದರಂದು 2 ವರ್ಷ ವಿಸ್ತರಣೆಯನ್ನು ಮಾಡಲಾಗಿದೆ. ಇವರ ಅವಧಿಗೆ ಯಾರು? ಎನ್ ಕೈಲೆ ಸೆಲ್ವಿ ಇವರು CSIRನ ಮುಖ್ಯಸ್ಥರಾಗಿದ್ದಾರೆ. ಇಂಪಾರ್ಟೆಂಟ್ ಇಷ್ಟೇ. 2022ರಿಂದ CSIRನ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಎನ್ ಕೈಲೆ ಸೆಲ್ವಿ. ಅದೇ ರೀತಿಯಾಗಿ ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯ ಮುಂದಿನ ಭಾಗ ನೋಡೋದಾದರೆ ಕೇಂದ್ರ ಸಂಪುಟ ದರ್ಜಾ ಸಚಿವರು ಆಗಿದ್ದ 7ನೇ ಭಾಗ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಅವರ ರಾಜ್ಯಗಳಲ್ಲಿ ಕೇಂದ್ರ ಆಗಿದೆ. ಯೋಜನಾ ಆಯೋಗ ಉಪಾಧ್ಯಕ್ಷರು 7ನೇ ಭಾಗದಲ್ಲಿ ಸೇರಿಸಲಾಗಿದೆ. ಮುಂದೆ ನೋಡೋದಾದರೆ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಲಿಯಾಂಡರ್ ಪೆಸ್ಸಿ ಮತ್ತು ವಿಜಯ್ ಅಮೃತರಾಜ್ ಅವರನ್ನು ಸೇರ್ಪಡೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ನಾವು. ಭಾರತದ ಟೆನ್ನಿಸ್ ದಿಗ್ಗಜರಾದ ಲಿಯಾಂಡರ್ ಪೆಸ್ಸಿ ಮತ್ತು ವಿಜಯ್ ಅಮೃತರಾಜ್ ಅವರನ್ನು 2024 ಜುಲೈ 20ರಂದು ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಾಗಿದೆ. ಈ ಅಮೃತರಾಜ್ ಅವರನ್ನು ಕಾಂಟ್ರಿಬ್ಯೂಟರ್ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಲಿಯಾಂಡರ್ ಪೆಸ್ಸಿ ಮತ್ತು ವಿಜಯ್ ಅಮೃತರಾಜ್ ಅವರು ಏಷ್ಯಾದಿಂದ ಈ ಗೌರವಕ್ಕೆ ಪಡೆದ ಮೊದಲ ವ್ಯಕ್ತಿಗಳೆಂಬ ಪಾತ್ರಕ್ಕೆ ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಬ್ರಿಟನ್ನ ಕ್ರೀಡಾ ಪತ್ರಕರ್ತ ಆಗಿರುವ ರಿಚರ್ಡ್ ಇವಾನ್ಸ್ ರವರಿಗೂ ಕೂಡ ಈ ಹಾಲ್ ಆಫ್ ಫೇಮ್ ಗೌರವ ನೀಡಿ ಗೌರವಿಸಲಾಗಿದೆ. ಈ ಲಿಯಾಂಡರ್ ಪೆಸ್ಸಿ ಬಗ್ಗೆ ನೋಡೋದಾದರೆ ಇವರು 1996 ಅಟ್ಲಾಂಟಾ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ಗಳಿಸಿದ್ದಾರೆ ಹಾಗೂ 8 ಪುರುಷ ಡಬಲ್ಸ್ ಮತ್ತು 10
ಮಿಶ್ರ ಡಬಲ್ಸ್ ಪ್ರಶಸ್ತಿಗೆ ಗೆಲುವಿನ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಲಿಯಾಂಡರ್ ಪೆಸಿ. ವಿಜಯ್ ಅಮೃತರಾಜ್ ಅವರು ವಿಂಬಲ್ಡನ್ ಮತ್ತು US ಓಪನ್ಸ್ನಲ್ಲಿ 2 ಬಾರಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಗೇರಿದ ಸಾಧನೆಯನ್ನು ಮಾಡಿದ್ದಾರೆ. ವಿಜಯ್ ಮೋಹನ್ ಅಮೃತರಾಜ್. ಈ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಬಗ್ಗೆ ನೋಡೋದಾದರೆ ಇದು ಅಮೇರಿಕದ ಐರ್ಲೆಂಡ್ನ ನ್ಯೂಪೋರ್ಟ್ನಲ್ಲಿ ಇದರ ಕೇಂದ್ರವನ್ನು ಒಳಗೊಂಡಿದೆ. ಇದು ಟೆನ್ನಿಸ್ ಕ್ರೀಡೆಯಲ್ಲಿ ಆಟಗಾರರು ಮತ್ತು ಕೊಡುಗೆ ನೀಡಿದವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ. ಇದನ್ನು ಜಗತ್ತಿನಾದ್ಯಂತ ಟೆನ್ನಿಸ್ ಕ್ರೀಡೆಯ ಬಗ್ಗೆ ಸ್ಫೂರ್ತಿ ನೀಡಲು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಎಂಬ ಲಾಭರಹಿತ ಸಂಘಟನೆಯನ್ನು ಇದನ್ನು ಆರಂಭ ಮಾಡಿತು. ಇದುವರೆಗೂ ಒಟ್ಟು 28 ರಾಷ್ಟ್ರಗಳಲ್ಲಿ 267 ಆಟಗಾರರು ಈ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟು 267 ಜನ ಈ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಂಪಾರ್ಟೆಂಟ್ ಇಷ್ಟೇ ಅನಿಸುತ್ತೆ. ಮುಂದೆ ನೋಡೋದಾದರೆ ಏಷ್ಯನ್ ಒಲಿಂಪಿಕ್ಸ್ ಕೌನ್ಸಿಲ್ನ ಮುಖ್ಯಸ್ಥರಾಗಿ ರಣಧೀರ್ ಸಿಂಗ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಯಾರು? ರಣಧೀರ್ ಸಿಂಗ್, ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ನ ಮುಖ್ಯಸ್ಥ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರಿಯಲ್ ಮ್ಯಾಡ್ರಿಡ್ ಫುಟ್ಬಾಲ್ ಕ್ಲಬ್ ಸೇರಿದ ಫ್ರಾನ್ಸ್ನ ಮೂಲದ ಆಟಗಾರ ಕೈಲಿಯಾನ್ ಎಂಬಾಪೆ ಇವರು ಇತ್ತೀಚೆಗೆ ಮ್ಯಾಡ್ರಿಡ್ ಫುಟ್ಬಾಲ್ ಕ್ಲಬ್ನಲ್ಲಿ ಜೊತೆಗಿನ ಒಪ್ಪಂದಕ್ಕೆ ಸಹಿ ಮಾಡುವ ಮೂಲಕ 5 ವರ್ಷಗಳ ಕಾಲ ಕ್ಲಬ್ನಲ್ಲಿ ಆಡಲಿದ್ದಾರೆ. ಕೈಲಿಯಾನ್ ಎಂಬಾಪೆ ಅವರು. ಅದೇ ರೀತಿಯಾಗಿ ಫಿಫಾ ಬಗ್ಗೆ ನೋಡೋದಾದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಇದು ಸ್ಥಾಪನೆಯಾಗಿದ್ದು 1904ರಲ್ಲಿ ಮೇ 21ನೇ ತಾರೀಕಂದು. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಚ್ಯೂರಿಚ್ನಲ್ಲಿ ಇದೆ. 2022ರ ಚಾಂಪಿಯನ್ಶಿಪ್ ಯಾವುದಂದರೆ ಅರ್ಜೆಂಟೀನಾ. 2ನೇ ಸ್ಥಾನವನ್ನು ಫ್ರಾನ್ಸ್ ಪಡೆದುಕೊಂಡಿದೆ. 3ನೇ ಸ್ಥಾನ ಕ್ರೊವೇಷಿಯಾ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇದು ಎಕ್ಸಾಮ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಫಿಫಾ ಬಗ್ಗೆ ಕೇಳಲಾಗಿದೆ. 2022ರ ಫಿಫಾ ಚಾಂಪಿಯನ್ಶಿಪ್ ಅರ್ಜೆಂಟೀನಾ, ಫ್ರಾನ್ಸ್ ಮತ್ತು ಕ್ರೊವೇಷಿಯಾ 1, 2, 3 ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಅಭಿನವ್ ಬಿಂದ್ರಾಗೆ ಒಲಿಂಪಿಕ್ ಆರ್ಡರ್ ಗೌರವವನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ನಾವು. ಇವರು ಶೂಟಿಂಗ್ ವಿಭಾಗದಲ್ಲಿ ಬಿಂದ್ರಾಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಪ್ರತಿಷ್ಠಿತ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಅಭಿನವ್ ಬಿಂದ್ರಾ ಅವರಿಗೆ. ಮುಂದೆ ನೋಡೋದಾದರೆ ಏಷ್ಯಾ ಪೆಸಿಫಿಕ್ ಟ್ರೈಲ್ ಓಟ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡಕ್ಕೆ ಕರ್ನಾಟಕದ ಅಶ್ವಿನಿ ಗಣಪತ್ ಭಟ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ಭಾರತದಿಂದ ತಂಡದಿಂದ ಈ ಅಶ್ವಿನಿ ಗಣಪತ್ ಭಟ್ ಅವರನ್ನು ಭಾರತ ತಂಡದ ಮುಖ್ಯಸ್ಥರಾಗಿ ಮಾಡಲಾಗಿದೆ, ಅಂದರೆ ಕೋಚಾಗಿ. ದಕ್ಷಿಣ ಕೊರಿಯಾದಲ್ಲಿ ಉಲ್ಜುನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಟ್ರೈಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಅಲ್ಟ್ರಾ ಮ್ಯಾರಥಾನ್ ಓಟಗಾರ್ತಿಯಾಗಿರುವ ಅಶ್ವಿನಿ ಗಣಪತ್ ಭಟ್ ಅವರನ್ನು ಭಾರತ ತಂಡದ ಪ್ರತಿನಿಧಿಯಾಗಿದ್ದಾರೆ. ಯಾರು? ಅಶ್ವಿನಿ ಭಟ್. ಇಷ್ಟು ಗೊತ್ತಿದ್ರೆ ಸಾಕು. ಮುಂದೆ ನೋಡೋಣ. ಏನಿದು ಟ್ರೈಲ್ ಓಟ ಅಂದ್ರೆ ಈ ಓಟ ಸಾಮಾನ್ಯವಾಗಿ ಅರಣ್ಯ ಪರ್ವತ ಆಗಿರ್ಬೋದು, ಗುಡ್ಡಗಾಡುಗಳಲ್ಲಿ ಓಟವನ್ನು ನಡೆಸುವುದಾಗಿದೆ. ಒಂದು ಸ್ಪರ್ಧೆ ಅಂತ ಹೇಳ್ಬೋದು, ಓಟದ ಸ್ಪರ್ಧೆ. ಗುಡ್ಡಗಾಡುಗಳಲ್ಲಿ ಮತ್ತು ಪರ್ವತಗಳಲ್ಲಿ, ಅರಣ್ಯಗಳಲ್ಲಿ ನಡೆಸೋದಾಗಿದೆ ಇದು. ಮುಂದೆ ನೋಡೋಣ. ಭಾರತ ಪುರುಷ ಫುಟ್ಬಾಲ್ ತಂಡದ ನೂತನ ಮುಖ್ಯಸ್ಥ ತರಬೇತುದಾರರಾಗಿ ಮಾರ್ಕ್ವೆಜ್ ಅವರು ನೇಮಕವಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಸ್ಪೇನ್ನ ಮೆಲೋನ್ನ ಮಾರ್ಕ್ವೆಜ್ ಅವರು ಭಾರತ ಪುರುಷ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕವಾಗಿದ್ದಾರೆ. ಇವರು ಸ್ಪೇನ್ ದೇಶದವರು. ಇವರು ಈ ಕೋಚ್ ಸ್ಥಾನದಿಂದ ವಜಾಗೊಂಡಿದ್ದ ಇಗೋರ್ ಸ್ಟ್ರೀಮ್ಯಾಚ್ ಅವರ ಸ್ಥಾನಕ್ಕೆ ಈ ಮ್ಯಾಗ್ವೆಜ್ ಅವರ ನೇಮಕವಾಗಿದ್ದಾರೆ ಅಂತ ಹೇಳ್ಬೋದು. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಕಾರ್ಯಕಾರಿ ಸಮಿತಿ 55 ವರ್ಷದ ಈ ಮಾರ್ಕ್ವೆಜ್ ಅವರನ್ನು ನೇಮಕ ಮಾಡಿರುವುದಾಗಿ ಪ್ರಕಟಿಸಿದೆ ಇತ್ತೀಚೆಗೆ. ಈ ಮಾರ್ಕ್ವೆಜ್ ಅವರು ಫುಟ್ಬಾಲ್ ತಂಡದ ನೂತನ ಮುಖ್ಯ ತರಬೇತುದಾರ ಅಂತ ಹೇಳ್ಬೋದು. ಭಾರತ ತಂಡ ವಿಫಲವಾದ ನಂತರ 2024ರ ಜೂನ್ 17ರಂದು ಸ್ಟ್ರೀಮ್ಯಾಚ್ ಅವರನ್ನು ಮುಖ್ಯ ಕೋಚ್ ಸ್ಥಾನದಿಂದ ತೆಗೆಯಲಾಗಿದೆ. 2026ರ ಫಿಫಾ ವಿಶ್ವಕಪ್ ಆತಿಥ್ಯ ನಡೆಸುವುದು ಯಾವುದಪ್ಪ ಅಂತಂದರೆ USA, ಕೆನಡಾ, ಮೆಕ್ಸಿಕೋ ದೇಶಗಳು 2026ರ ಫಿಫಾ ವಿಶ್ವಕಪ್ ಆತಿಥ್ಯವನ್ನು ವಹಿಸುತ್ತವೆ. ಗೊತ್ತಿರಬಹುದಾದ ಪ್ರಮುಖ ಅಂಶವಾಗಿದೆ.
ಮುಂದೆ ನೋಡೋದಾದರೆ ಬೆಂಗಳೂರಿನಲ್ಲಿ ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಕೂಡ ಸ್ಥಾಪನೆಯನ್ನು ಮಾಡಲಾಗಿದೆ. ಇಲ್ಲಿ ಐ.ಟಿ. ನಗರ ಬೆಂಗಳೂರಿನಲ್ಲಿ ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಇಲ್ಲಿ 45 ಪ್ರಾಕ್ಟೀಸ್ ಪಿಚ್ಗಳು, ಒಳಾಂಗಣ ಕ್ರಿಕೆಟ್ ಪಿಚ್, ಒಲಿಂಪಿಕ್ಸ್ ಮಾದರಿಯ ಈಜುಕೊಳ ಮತ್ತಿತರ ಸವಲತ್ತುಗಳನ್ನು ಈ ಕ್ರೀಡಾಂಗಣ ಒಳಗೊಂಡಿದೆ. ಇಲ್ಲಿ ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಿಚ್ ಅಕಾಡೆಮಿ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಇಷ್ಟು ಗೊತ್ತಿದ್ರೆ ಸಾಕು. ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸ್ಥಾಪನೆಯಾದದ್ದು 1909ರಲ್ಲಿ ಜೂನ್ 15ನೇ ತಾರೀಕಂದು ಸ್ಥಾಪನೆ ಆಗುತ್ತದೆ. ಇದು ಕೇಂದ್ರ ಕಚೇರಿ UAEನ ದುಬೈನಲ್ಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಇದರ ಅಧ್ಯಕ್ಷ ಗ್ರೆಗ್ ಬಾರ್ಕ್ಲೆ ಅವರು ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ BCCIನ ಮಾಹಿತಿ ಬಗ್ಗೆ ನೋಡೋದಾದರೆ ಇದು BCCI ಸ್ಥಾಪನೆಯಾಗಿದ್ದು 1928ರಲ್ಲಿ ಡಿಸೆಂಬರ್ 1ನೇ ತಾರೀಕಂದು ಸ್ಥಾಪನೆ ಆಗುತ್ತದೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಅಧ್ಯಕ್ಷರು ರೋಜರ್ ಬಿನ್ನಿ ಅವರಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರು ಜೈ ಶಾ ಇದ್ದಾರೆ. ಜೈ ಶಾ. ಮುಂದೆ ನೋಡೋದಾದರೆ ಮಾರಿಷಸ್ನಲ್ಲಿ ಭಾರತ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಮಾರಿಷಸ್ನಲ್ಲಿ ಭಾರತ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವ ಎಸ್ ಜಯಶಂಕರ್ ಅವರು ಉದ್ಘಾಟನೆ ಮೂಲಕ ಈ ಭಾರತದಿಂದ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನು ಮಾರಿಷಸ್ನಲ್ಲಿ ತೆಗೆಯಲಾಗಿದೆ. ಜೊತೆಗೆ ಆರೋಗ್ಯದ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ವೃದ್ಧಿಸಲು ಇದು ಪೂರಕವಾಗಿದೆ ಅಂತ ಹೇಳ್ಬೋದು. ಸಾಗರೋತ್ತರ ಜನೌಷಧಿ ಕೇಂದ್ರ ತೆರೆದದ್ದು ಎಲ್ಲಿ ಅಂದರೆ ಮಾರಿಷಸ್ನಲ್ಲಿ. ಇಷ್ಟು ಗೊತ್ತಿದ್ರೆ ಸಾಕು. ಅದೇ ರೀತಿಯಾಗಿ ಪ್ರಮುಖ ಅಂಶ ನೋಡೋದಾದರೆ ದೇಶದ ಹೊರಗಿನ ಮೊದಲ IIT ಮದ್ರಾಸ್ ಕ್ಯಾಂಪಸ್ಸನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಮೊದಲ ಮದ್ರಾಸ್ IITಯನ್ನು ಸ್ಥಾಪನೆ ಮಾಡಿದ್ದು ತಾಂಜಾನಿಯಾದ ಜಾಂಜರ್ಬೀರ್ನಲ್ಲಿ. ಮತ್ತು ಎರಡನೇದಾಗಿ IIT ದೆಹಲಿ ಅವರು ತಮ್ಮ ಕ್ಯಾಂಪಸ್ಸನ್ನು ಅಬುಧಾಬಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. UAEಯ ಅಬುಧಾಬಿಯಲ್ಲಿ IIT ದೆಹಲಿ ಅವರು ತಮ್ಮ ಕ್ಯಾಂಪಸ್ಸನ್ನು ಸ್ಥಾಪನೆ ಮಾಡಿದ್ದಾರೆ. ಈ IIT ಮದ್ರಾಸ್ ತಾಂಜಾನಿಯಾದ ಜಾಂಜರ್ಬೀರ್ನಲ್ಲಿ ಸ್ಥಾಪನೆ ಮಾಡಿದೆ ಅಂತ ಹೇಳ್ಬೋದು. ಇವುಗಳು ಭಾರತದ ಹೊರಗೆ ಸ್ಥಾಪನೆಗೊಂಡ 2 IIT ಕ್ಯಾಂಪಸ್ಗಳಾಗಿವೆ ಅಂತ ಹೇಳ್ಬೋದು. ಭಾರತ ದೇಶದ ಹೊರಗೆ ಸ್ಥಾಪನೆಗೊಂಡ ಮೊದಲ ಯೋಗ ವಿಶ್ವವಿದ್ಯಾಲಯ ಯಾವುದಪ್ಪ ಅಂತಂದರೆ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯವಾಗಿದೆ. ಇದನ್ನು ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ತೆರೆಯಲಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಲಾವಸ್ನಲ್ಲಿ ಬಿಡುಗಡೆಯಾದ ಅಯೋಧ್ಯೆ ರಾಮ ಮಂದಿರ ಅಂಚೆ ಚೀಟಿ. ಇತ್ತೀಚೆಗೆ ಏನು ಮಾಡಿದ ಅಂದರೆ ನಮ್ಮ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಸ್ಥಾಪನೆಯಾದ ರಾಮ ಮಂದಿರದಲ್ಲಿ ಬಾಲರಾಮನ ಸ್ವರೂಪದಂತೆ ಕಾಣುವ ಫೋಟೋವನ್ನು ಮೂಲಕ ಈ ರಾಮ ಅಂಚೆ ಚೀಟಿಯನ್ನು ಲಾವಸ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಅಂಚೆ ಚೀಟಿಯನ್ನು ಮೊಟ್ಟ ಮೊದಲ ಬಾರಿಗೆ ಲಾವಸ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇಷ್ಟು ಗೊತ್ತಿದ್ರೆ ಸಾಕು. ಅಂಚೆ ಚೀಟಿಯಲ್ಲಿ ಬಿಡುಗಡೆ ಮಾಡಲಾಗಿದೆ ಲಾವಸ್ನಲ್ಲಿ. ನೋಡಿ, ಮುಂದೆ ನೋಡೋದಾದರೆ ಭಾರತ GDP 7% ಪ್ರಗತಿ ಕಾಣಲಿದೆ ಎಂದು ADB ಬ್ಯಾಂಕ್ ವರದಿಯನ್ನು ಹೇಳಲಾಗಿದೆ. ವರದಿಯಲ್ಲಿ 2024-25ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ದೇಶದ GDP ಬೆಳವಣಿಗೆ ಕುರಿತು ಮುನ್ನೋಟದಲ್ಲಿ ಯಾವುದೇ ಪರಿಷ್ಕರಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಎಂದು ಹೇಳಲಾಗಿದೆ. 2024 ಜುಲೈ 17ರಂದು ಬಿಡುಗಡೆ ಮಾಡಿರುವ ಜುಲೈ ತಿಂಗಳ ಮುನ್ನೋಟ ವರದಿಯಲ್ಲಿ GDPಯ 7% ಪ್ರಗತಿ ಕಾಣಲಿದೆ ಎಂದು ADB ಬ್ಯಾಂಕ್ ತನ್ನ ವರದಿಯಲ್ಲಿ ಹೇಳಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಮನಿಸಬೇಕಾದ ವಿಷಯ ಏನಂದರೆ 2024-25ನೇ ಭಾರತ GDP 7% ಪ್ರಗತಿ ಕಾಣಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಕೂಡ 7% ಇರಲಿದೆ ಎಂದು ಹೇಳಿದೆ. ಜೊತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ GDP 7.2% ಪ್ರಗತಿ ಕಾಣಲಿದೆ ಎಂದು ಅಂದಾಜನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಭಾರತ GDP 7% ದಾಟಲಿದೆ ಎಂದು NCEAR ವರದಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಈ IMF ಮತ್ತು RBI ನೀಡಿದಂತೆ ಈ NCEAR ಅವರು ಕೂಡ ವರದಿಯನ್ನು ನೀಡಿದ್ದಾರೆ. ಇವರು 2024-25ನೇ ಸಾಲಿನ ಭಾರತದ ಆರ್ಥಿಕ ಬೆಳವಣಿಗೆಯು 7%ಕ್ಕಿಂತ ಹೆಚ್ಚು ದಾಟಲಿದೆ ಎಂದು
ಇವರ ವರದಿಯಲ್ಲಿ ದಾಖಲಾತಿಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಯಾರ್ದು NCAER ವರದಿಯಲ್ಲಿ. ಎಷ್ಟು ಗೊತ್ತಿದ್ರೆ ಸಾಕು. ಪ್ರಮುಖ ಅಂಶಗಳು ನೋಡೋಣ. ದೇಶದ ಮೊದಲ IITಯನ್ನು ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ 1951ರಂದು ಸ್ಥಾಪನೆಯನ್ನು ಮಾಡ್ತಾರೆ. ಇಲ್ಲಿ ದೇಶದ ಮೊದಲ IIT ಪಶ್ಚಿಮ ಬಂಗಾಳದ ಖರಗ್ಪುರ್ನಲ್ಲಿ 1951ರಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತದೆ. ಈಗ ಪ್ರಸ್ತುತ ದೇಶದಲ್ಲಿ 23 IITಗಳು ಇದ್ದಾವೆ ಅಂತ ಹೇಳ್ಬೋದು. ಎಷ್ಟು? 23. ಕರ್ನಾಟಕದಲ್ಲಿ IIT ಎಷ್ಟಿದ್ದಾವೆ ಅಂದರೆ ಒಂದು IIT ಮಾತ್ರ ಕರ್ನಾಟಕದಲ್ಲಿ ಇದೆ. ಯಾವುದಂದರೆ ಅದು ಧಾರವಾಡ IIT. ಇದನ್ನು 2016ರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಧಾರವಾಡ IITಯನ್ನು 2016ರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತೇಳಿ. IIT ಕೌನ್ಸಿಲ್ನ ಪದನಿಯಮಿತ ಅಧ್ಯಕ್ಷರಾಗಿರ್ತಾರೆ ಅಂದರೆ ಕೇಂದ್ರ ಶಿಕ್ಷಣ ಸಚಿವರು. ಅವರು ಈ ಐಐಟಿಯ ಕೌನ್ಸಿಲ್ನ ಪದನಿಯಮಿತ ಅಧ್ಯಕ್ಷರಾಗಿರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಜಾಯ್ನ್ ಆಗಿ. ಏನಾದರೂ ಕಮೆಂಟ್ ಮೂಲಕ ತಿಳಿಸಿ, ಏನಾದರೂ ಇದರಲ್ಲಿ ಕುಂದುಕೊರತೆಗಳು ಆಗಿದ್ದರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. PM ಸ್ವನಿಧಿ ಇದು ಈ ಯೋಜನೆಗೆ BBMPಗೆ 2ನೇ ಸ್ಥಾನವನ್ನು ದೊರಕಿದೆ ಅಂತ ಹೇಳ್ಬೋದು. ಹಣಕಾಸು ಸೇರ್ಪಡೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸಬಲೀಕರಣ ಪ್ರವೇಶಕ್ಕಾಗಿ ಕಾರ್ಯಕ್ಷಮತೆ ಗುರುತಿಸುವ ಕಾರ್ಯಕ್ರಮದಲ್ಲಿ ಮೆಗಾ ಮಿಲಿಯನ್ ಪ್ಲಸ್ ನಗರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ನಗರಗಳ ಪಾಲಿಕೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ ಪ್ರಶಸ್ತಿಯಲ್ಲಿ ಮೊದಲ ಸ್ಥಾನವನ್ನು ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ನಂತರದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. 3ನೇ ಸ್ಥಾನವನ್ನು ಗುಜರಾತ್ನ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೆಗಾ ಮಿಲಿಯನ್ ಪ್ಲಸ್ ನಗರದಡಿ ಪ್ರಶಸ್ತಿ ಪಡೆದ ಸಂಸ್ಥೆಗಳ ಬಗ್ಗೆ ನೋಡೋದಾದರೆ ಮೊದಲ ಸ್ಥಾನ ಮುನ್ಸಿಪಲ್ ಕಾರ್ಪೊರೇಷನ್ ನವದೆಹಲಿ. 2ನೇ ಸ್ಥಾನವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP ಪಡೆದುಕೊಂಡಿದೆ 2ನೇ ಸ್ಥಾನದಲ್ಲಿ. ಅಂದರೆ ಉತ್ತಮ ಸಾಧನೆ ಮಾಡಿದ ಮಹಾನಗರ ಪಾಲಿಕೆಗಳಲ್ಲಿ 2ನೇ ಸ್ಥಾನ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. 3ನೇ ಸ್ಥಾನ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಗುಜರಾತ್ ಪಡೆದುಕೊಂಡಿದೆ. 3ನೇ ಸ್ಥಾನವನ್ನು ಗುಜರಾತ್ ರಾಜ್ಯದ್ದು ಕ್ರಮವಾಗಿ ನವದೆಹಲಿ, ಬೆಂಗಳೂರು, ಗುಜರಾತ್ ಪಡೆದುಕೊಂಡಿದೆ ಅಂತ ಹೇಳ್ಬೋದು BBMPಗಳು. ಈ BBMP ಕಾರ್ಯಕ್ರಮದಲ್ಲಿ BBMPಯ ಮುಖ್ಯ ಆಯುಕ್ತರಾಗಿರುವ ತುಷಾರ್ ಗಿರಿನಾಥ್ ಅವರು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ವೀಕಾರ ಮಾಡಿಕೊಂಡರು. ಈ BM ಸ್ವನಿಧಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಸಂಕಷ್ಟದಲ್ಲಿ ಸಹಾಯವನ್ನು ಮಾಡಲು ಈ ಯೋಜನೆ ಒಳಗೊಂಡಿದೆ ಅಂತ ಹೇಳ್ಬೋದು. ಇದನ್ನು ಆತ್ಮನಿರ್ಭರ್ ನಿಧಿ ಎಂದು ಕೂಡ ಕರೆಯುತ್ತಾರೆ. ಇದು ಕಷ್ಟದಲ್ಲಿರುವ ಅಥವಾ ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕನ್ನು ಕಟ್ಟಿಕೊಳ್ಳುವ ಉದ್ದೇಶದಿಂದ ಕಿರು ಸಾಲವನ್ನು ಕೂಡ ನೀಡಲಾಗುತ್ತದೆ ಅಂತ ಹೇಳ್ಬೋದು. BBMP ಇದು ಸ್ವನಿಧಿ ಯೋಜನೆ ಹೇಗಿದೆ. ಮುಂದೆ ನೋಡೋದಾದರೆ ಬೆಂಗಳೂರು ಟೆಕ್ ಸಮ್ಮಿಟ್. ಇತ್ತೀಚೆಗೆ ತಂತ್ರಜ್ಞಾನದಲ್ಲಿ ನಾವೀನ್ಯ ಮತ್ತು ಜಾಗತಿಕ ಸಹಭಾಗಿತ್ವಗಳೊಂದಿಗೆ 3 ದಿನಗಳ ಕಾಲ ಗಡಿಗಳನ್ನು ಮೀರಬೇಡಿ ಎಂಬ ಘೋಷಣೆಯಲ್ಲಿ 27ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮ್ಮಿಟನ್ನು ಬೆಂಗಳೂರು ಅರಮನೆಯ ಮೈದಾನದಲ್ಲಿ ನಡೆಸಲಾಗಿದೆ ಅಂತ ಹೇಳ್ಬೋದು. ಎಷ್ಟು? 27ನೇ ಆವೃತ್ತಿ ಬೆಂಗಳೂರು ಟೆಕ್ ಎಲ್ಲಿ ನಡೀತಂದ್ರೆ ಬೆಂಗಳೂರಿನಲ್ಲಿ ನಡೆದಿದೆ. ಇದು ಬೆಂಗಳೂರಿನ ಅರಮನೆಯಲ್ಲಿ ನಡೆದಿದೆ. ಇದನ್ನು ಘೋಷವಾಕ್ಯ ಏನಪ್ಪ ಅಂತಂದರೆ ಗಡಿಗಳನ್ನು ಮೀರಿ ಎಂಬುದು ಈ ಬೆಂಗಳೂರು ಟೆಕ್ ಸಮ್ಮಿಟ್ನ ಘೋಷವಾಕ್ಯ ಆಗಿದೆ ಅಂತ ಹೇಳ್ಬೋದು. ಈ ಸಮ್ಮೇಳನವು ತಂತ್ರಜ್ಞಾನ, ಸಾಂಪ್ರದಾಯಿಕ ವಲಯ, ದೇಶ, ಸಂಸ್ಕೃತಿ ಮತ್ತು ಉದ್ಯಮದಲ್ಲಿ ಗಡಿಗಳನ್ನು ಹೇಗೆ ಮೀರಿ ಸಾಗುತ್ತಿದೆ ಎಂಬುದನ್ನು ತೋರಿಸಿಕೊಳ್ಳುವ ಮುಖಾಂತರ ಇದು ವಿಶೇಷವನ್ನು ಪಡೆದುಕೊಂಡಿದೆ. ಯಾವುದು? ಬೆಂಗಳೂರು ಟೆಕ್ ಸಮ್ಮಿಟ್ ಎಲ್ಲಿ ನಡೀತಾ ಅಂತ ಕೇಳ್ಬೋದು ಪ್ರಶ್ನೆ. ಇದು ಬೆಂಗಳೂರಿನಲ್ಲಿ ಮೈದಾನದಲ್ಲಿ ನಡೆದಿದೆ. ಇದರ ಘೋಷವಾಕ್ಯ ಗಡಿಗಳನ್ನು ಮೀರಿ. ಬೆಂಗಳೂರು ಟೆಕ್ ಸಮ್ಮಿಟ್ನ 2024ರ ಘೋಷವಾಕ್ಯ. ಎಷ್ಟೋ ಪ್ರಮುಖ ಅಂಶಗಳಿದ್ದಾವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಎಲ್ಲರಿಗೂ ಬಾಯ್.